ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇಲ್ಲಿ ಆಚಾರ್ಯರು ನೋಡಿ, ಕೆಲವು ಮತಾಚಾರ್ಯರು ಬರೀತಾರೆ, ಬ್ರಹ್ಮಸೂತ್ರ ಭಾಷೆ ಶುರು ಮಾಡ್ತಾರೋ 8-10 ಶ್ಲೋಕ ಮಂಗಳಾಚರಣೆ ಮಾಡ್ತಾರೆ. ಗೊತ್ತಾಯ್ತಾ? ಕೆಲವರು ಮಂಗಳಾಚರಣೆನೇ ಮಾಡೋದಿಲ್ಲ. ಮಂಗಳಾಚರಣೆ ಇಲ್ಲದ ಭಾಷ್ಯನೂ ಇದೆ, ಅತಿ ಹೆಚ್ಚು ಮಂಗಳಾಚರಣೆ ಮಾಡ್ತಿದೆ ಆಚಾರ್ಯ. ನೋಡಿ, ಅಥಾತೋ ಸೂತ್ರ ಭಾಷ್ಯ ಹೇಗಿದೆ ಅಂದರೆ ಒಂದೇ ಶ್ಲೋಕ, ಮ್ಯಾಚಿಂಗ್ ಭಾಷ್ಯ. ಬಟ್ ಏನೂ ಅಲ್ಲ, ಸೂತ್ರ ಅರ್ಥ ಬರಹ ಮಂಗಳಾಚರಣೆ, ಸೂತ್ರಾರ್ಥ ಗರ್ಭಿತವಾದದ್ದು. ನಮ್ಮ ವೈಷ್ಣವರು ಏನೇ ಗ್ರಂಥ ಬರೆದು ಹೇಗಿರುತ್ತೆ ಮೊದಲೇ ಶ್ಲೋಕ ಅಂದರೆ ಮುಂದೆ ಗ್ರಂಥದ ಸಾರ ಬರಹ ಬೆರೀತಾರೆ. ಇದು ಟೈಟ್ಲ್ ಇದ್ದರೆ ಹೇಗೋ ಹಾಗೆ, ಇದು ಸ್ವಾರಸ್ಯ. ಬೇರೆ ಅರ್ಥಕ್ಕೂ ಮಂಗಳಾಚರಣೆ ಸಂಬಂಧನೇ ಇರೋದಿಲ್ಲ, ಡೈರೆಕ್ಟ್ ಲಿಂಕ್. ಅದು ಒಂದು 4 ಪದ ಬಿಡಿಸಿಬಿಟ್ರೆ ಅಷ್ಟೇ. ನಾರಾಯಣಂ, ವಿಷ್ಣು ಯಾರಂತ ಗೊತ್ತಾ, ಬ್ರಹ್ಮ ಯಾರಂತ ಗೊತ್ತಾಗಬೇಕಲ್ಲ. ನಾರಾಯಣಂ, ಬ್ರಹ್ಮ ಶಬ್ದಕ್ಕೆ ಅರ್ಥ ಆಗಬೇಕಲ್ಲ. ಗುಣೈ ಸರ್ವೈರುದೀರ್ಣಂ, ಇಂಪ್ಲಿಕೇಶನ್ ಸರ್ವದೋಷ ದೂರ. ಆಮೇಲೆ ಜ್ಞೇಯ ಗಮ್ಯ, ಗುರುವೇ ನಮಸ್ಕಾರ, ಸೂತ್ರಾರ್ಥ ಹೇಳ್ತಾರೆ. ಮುಗಿದು ಟು ದಿ ಪಾಯಿಂಟ್. ಅದಕ್ಕೆ ಅಲ್ಪಾಕ್ಷರ ವಸಂದಿಗ್ಧಂ ಹೇಗೋ ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈ ಸೂತ್ರಾನುಕಾರಿಭಿ ಸ್ವಪದಾನಿಂಚ ವರ್ಣ್ಯಂತೆ ಸೂತ್ರಂ ಭಾಷ್ಯಂ ಭಾಷ್ಯವಿದು. ಅದು ಸೂತ್ರ, ಇದು ಭಾಷ್ಯ. ಈಗ ಅಲ್ಲಿ ಬಂತೀಗ ಕೊನೆ ಬಂತು. ಅಧ್ಯಯನ ಮಾತ್ರ ಅವೆಲ್ಲ ಮುಗೀತು. ವ್ಯೋಮ ಸಂಹಿತಾಯಾಂಚ ಅದು ಮುಗೀತು. ಈಗ ಯಥ ಶಬ್ದಕ್ಕೆ ಅರ್ಥ ಹೇಳಬೇಕೀಗ. ಬ್ರಹ್ಮಜಿಜ್ಞಾಸೆ ಯಾರು ಮಾಡಬೇಕು ಅಂತ ಆಯ್ತು ಇಷ್ಟೊತ್ತು. ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂತು. ಯಾತಕ್ಕಪ್ಪ ಮಾಡಬೇಕೀಗ? ಅದಕ್ಕೆ ಹೇಳ್ತಾರೆ, ನಮಗೆ ಮೋಕ್ಷ ಬೇಕೋ ಇಲ್ಲೋ? ಬೇಕು. ಅದು ಸಿಗಬೇಕಾದ್ರೆ ಮಾಡಲೇಬೇಕು. ಮೋಕ್ಷ ಕೊಡೋನು ಯಾರು ಅಂತ ನೋಡಬೇಕು. ಮೋಕ್ಷ ಕೊಡೋನು ಭಗವಂತ. ಬರೀ ಭಗವಂತ ಮೋಕ್ಷ ಕೊಡೋದಿಲ್ಲ, ಪ್ರಸಾದ ಮಾಡಬೇಕು, ಅನುಗ್ರಹ ಮಾಡಬೇಕು. ಅನುಗ್ರಹ ಮಾಡಬೇಕಾದ್ರೆ ನಮ್ಮ ಬಗ್ಗೆ ತಿಳ್ಕೊಂಡು ಭಕ್ತಿ ಮಾಡಬೇಕು, ಇಲ್ಲದವರೆ ಸಿಗೋದಿಲ್ಲ. ಅದು ಯಥ ಶಬ್ದದ ಅರ್ಥ. ಅದನ್ನು ಹೇಳ್ತಾರೆ, ಯಥೋ ನಾರಾಯಣ ಪ್ರಸಾದಮೃತೆ ನಮೋಕ್ಷ ನ ಚ ಜ್ಞಾನಂ ವಿನ ಅತ್ಯರ್ಥ ಪ್ರಸಾದ ಅಥೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅದಕ್ಕೆ ಅರ್ಥ. ಅದಕ್ಕೆ ಚಂದ್ರಿಕಾದಲ್ಲಿ ಹೇಳಬೇಕಾದ್ರೆ, ಅಥ ಶಬ್ದೇನ ಅಧಿಕಾರಂ ಅಥ ಇತ್ಯಮುನಾ ಫಲಂ ಬ್ರಹ್ಮಶಬ್ದೇನ ವಿಷಯಂ ಸೂಚಯಾಮಾಸ ಸೂತ್ರಕೃತ. ಎಷ್ಟು ಚೆನ್ನಾಗಿದೆ ನೋಡಿ. ಅಥ ಶಬ್ದದಿಂದ ಅಧಿಕಾರ, ಅಥ ಶಬ್ದದಿಂದ ಫಲ, ಬ್ರಹ್ಮ ಶಬ್ದದಿಂದ ವಿಷಯ, ಇದನ್ನು ಹೇಳಿದ್ದಾರೆ. ಅದಕ್ಕೆ ಅನುಬಂಧ ಸ್ಫೂರ್ತಿ ಬಂದೋಯ್ತು. ಅದು ಸಾರಸ್ಯ. ಅಂದರೆ ಅದು ಹೇಗೆ ಬರೀತಾರೆ ಎಂಬುದಕ್ಕೆ ಸುಮ್ಮನೆ ಅಸಂಬದ್ಧ ವಿಚಾರ ಮತ್ತು ಹೇಳಬಾರಿದು ಇಲ್ಲವೇ ಇಲ್ಲ. ಫುಲ್ಲಿ ಏನು ಮಾಡಕ್ಕೆ ಹೊರಟಿರುತ್ತೋ ಪರ್ಫೆಕ್ಟಾಗಿ ಮಾಡ್ತಾರೆ. ಭಾಷ್ಯ ಬರೀಬೇಕು, ಪರ್ಫೆಕ್ಟ್ ಭಾಷ್ಯ. ಟೀಕಾ ಬರೀಬೇಕು, ಪರ್ಫೆಕ್ಟ್ ಟೀಕಾ. ಟಿಪ್ಪಣಿ ಪರ್ಫೆಕ್ಟ್ ಟಿಪ್ಪಣಿ. ಆ ಥರದ ಅಸಂಬದ್ಧ ಬಂದುಬಿಟ್ರೆ ಅದೇನು ಉಪಯೋಗ ಆಗಲ್ಲ. ಯತ್ರ ನಾವು ರಿಕ್ಷಾದಲ್ಲಿ ಹೋಗ್ತಿರ್ತೇವೆ, ಒಂದು ಸ್ವಲ್ಪ ಡಿವಿಯೇಷನ್ ತೊಗೊಂಡು ಸಿಟ್ಟು ಬರುತ್ತೆ ನಮಗೆ. ಹೌದಲ್ಲ? ಯಾಕೆ ತೊಗೊಂಡೆ? ಇಲ್ಲ ಡಿವಿಯೇಷನ್ ರಿಪೇರಿ ಇದೆ ಸರಿ ಅಂತ. ಇಲ್ಲದವರು ಒಪ್ಪೋದಿಲ್ಲ. ಅದು ಮೀಟ್ರ್ ಜಾಸ್ತಿ ಆಗುತ್ತೆ ನಮಗೆ ಯಾರನ್ನೇ ಸರಿಯಾಗಿ. ಗೊತ್ತಾಯ್ತಾ? ನಮ್ಮ ಮೀಟ್ರ್ ಅಲ್ಲಿ ಜಾಸ್ತಿ ಆಗುತ್ತೆ ಗೊತ್ತು, ಇಲ್ಲಿ ನಮ್ಮ ಸ್ಪಿರಿಚುವಲ್ ಎನರ್ಜಿನೇ ವೇಸ್ಟ್ ಆಗುತ್ತೆ ಗೊತ್ತಾಗಲ್ಲ. ಒಂದು ಪ್ರಶ್ನೆ ಬಂತು, ಅದು ಆಯಿತು, ಅದು ಆಯಿತು. ಅಥ ಓಂ ಆಯಿತು, ಅಥ ಆಯಿತು. ಇನ್ನೊಂದು ಪ್ರಶ್ನೆ ಬಿಡುತ್ತೆ ಈಗ. ಬ್ರಹ್ಮ ಜಿಜ್ಞಾಸ ಅಂತಾಯಿತು. ಮುಂದೆ ಏನು ಮಾಡಬೇಕಾದ್ರೆ ಬ್ರಹ್ಮ ಜಿಜ್ಞಾಸ ಅದು ಅಂದುಬಿಟ್ರೆ ಏನು ಮಾಡಬೇಕೀಗ? ಊಟಕ್ಕೆ ಕೂತಿದ್ದಾರೆ, ಅನ್ನ ಅಂದರು. ಏನರ್ಥ? ಅಲ್ಲಿ ಏನು ಸೇರಿಸ್ಬೇಕಾದಕ್ಕೀಗ? ಬಡಿಸೋದು ಸೇರಿಸ್ಬೇಕು, ಬಡಿಸ್ಬೇಡೋದು ಸೇರಿಸ್ಬೇಕು. ಇಲ್ಲಿ ಹಾಗೇನೆ ಅಥಾತೋ ಬ್ರಹ್ಮ ಜಿಜ್ಞಾಸ ಬಂದ ಮೇಲೆ ಕರ್ತವ್ಯ ಸೇರಿಸ್ಬೇಕು, ಕರ್ತವ್ಯ ಸೇರಿಸ್ಬೇಕು ಅಂತ ಪ್ರಶ್ನೆ. ಏನು ಸೇರಿಸ್ಬೇಕು ಅಲ್ಲೀಗ? ಕರ್ತವ್ಯ ಅಂತ ಸೇರಿಸ್ಬೇಕು. ಪ್ರಸಂಗಗಳು ಅರ್ಥ ಮಾಡಬೇಕೀಗ. ಇಷ್ಟೆಲ್ಲ ಹೇಳಿದ ಮೇಲೆ ಬಿಡು ಅಂತ ಹೇಳ್ತಾರೆ ಯಾರಾದರೂ? ನೋಡಯ್ಯ, ಓದಿ ಇಷ್ಟೆಲ್ಲ ಮಾಡಿದ್ರೆ ಪಾಸ್ ಆಗ್ತಿ, ಆದ್ದರಿಂದ ಓದ್ಬಿಟ್ಬಿಡು ಅಂತಾರ. ಓದು ಇಲ್ಲಿ ಎಂಡ್ ಮಾಡಬೇಕು. ಕರ್ತವ್ಯ ಸೇರಿಸ್ತಾರೆ. ಯಾತಕ್ಕೆ ಸೇರಿಸಿದ್ರು ಅದಕ್ಕೊಂದು ನೋಟ್ ಕೊಡ್ತಾರೆ ಆಚಾರ್ಯ. ಒಂದು ಪದ ಅಲ್ಲಿ ಇರೋದಿಲ್ಲ, ಸೇರಿಸ್ಕೋಬೇಕೀಗ. ಹೇಗೆ ಸೇರಿಸ್ಕೋಬೇಕು? ಯತ್ರ ಅನವಸರೋ ಅನ್ಯತ್ರ ಪದಂ ತತ್ರ ಪ್ರತಿಷ್ಠಿತಂ ವಾಕ್ಯಂ ವೇತಿ ಸತಾಂ ನೀತಿ ಸಾವಕಾಶೇ ನ ತದ್ಭವೆ. ಎಷ್ಟು ವಿಷಯ ಹೇಳ್ತಾರೆ ಅಂದರೆ ಎಲ್ಲ ಕಡೆ ಉಪಯೋಗ ಆಗುತ್ತೆ ಇವೆಲ್ಲ. ಇಷ್ಟು ಹೇಳಿದಾಗ ಅವಸರ ಅವನಸವರ. ಅವಸರ ಅಂದರೆ ಪ್ರಸಂಗ ನೋಡಿಕೊಂಡು ಎಸ್ ಆರ್ ನೋ ಸೇರಿಸ್ಬೇಕಲ್ಲಿ. ಪ್ರಸಂಗ ನೋಡ್ಕೊಂಡ್ಬಿಟ್ಟು ಅವರು ಶುದ್ಧ ಒಳಗೆ ಬರಬಹುದು, ಅಶುದ್ಧ ಬರ್ಕೊಡೋದು, ಶುದ್ಧ ಅದರಿಂದ ಬರ್ಕೊಡೋದು ಅಂತ ಯಾರು ಹೇಳೋದಿಲ್ಲ. ಅದು ಸಂಬಂಧಪಟ್ಟ ಪದ ಸೇರಿಸ್ಬೇಕಲ್ಲಿ ಯಾವಾಗಲೂ ಕೂಡ. ಹಸಿವಾಗಿದೆ, ಊಟ ಹಾಕ್ಬೇಕಂತೆ ಹಾಕ್ಬಾರ್ದ? ಹಾಕಬೇಕು ಅಂತ ಸೇರಿಸ್ಬೇಕು. ಇಲ್ಲಿ ಬ್ರಹ್ಮ ಜಿಜ್ಞಾಸೆ ತಿಳ್ಕೋಬೇಕಾಗಿದೆ. ಜಿಜ್ಞಾಸೆ ಕರ್ತವ್ಯ, ಅಕರ್ತವ್ಯ ಅಲ್ಲ. ಹೌದು, ಕೊಟ್ಟ ರೂಲ್ ಇದು. ರೂಲ್ ಇವರು ಎಲ್ಲ ಕಡೆ ಮಾಡಬೇಕು. ಅಷ್ಟೇ ಅಲ್ಲ, ಬೇರೆ ಯಾವ ಗ್ರಂಥ ಓದಬೇಕಾದ್ರೂ ಕೂಡ ಅಧ್ಯಯನ ಮಾಡಲೇಬೇಕಾಗುತ್ತೆ. ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಇರಬೇಕು. ಅವರೆಲ್ಲ ಏನು ಮಾಡಿಬಿಡ್ತಾರೆ, ಬೇರೆ ತಮ್ಮ ತೋರಿಸ ಅಧ್ಯಯನ ಮಾಡ್ಕೊಂಡ್ಬಿಡ್ತಾರೆ. ಈ ರೂಲ್ ಪ್ರಕಾರ ಅಧ್ಯಯನ ಮಾಡಬೇಕು. ಯತ್ರ ಅನವಸರೋ ಅನ್ಯತ್ರ
ಪದಂ ತತ್ರ ಪ್ರತಿಷ್ಠಿತಂ. ಮನೆಗಳು ಕೊಳ್ಳಕ್ಕೆ ಹೋಗ್ತಾನೆ. ಎಷ್ಟು ಅಂತಾನೆ? 2 ಅಂತಾನೆ. 2 ರೂಪಾಯಿ ತಕ್ಕ ಸೇರಿಸಿ ಏನು ಸೇರಿಸ್ತೀರಿ? 2 ಕೋಟಿ. ಇನ್ನು ಸ್ವಲ್ಪ ದಿವಸ 20 ಕೋಟಿ, ಇನ್ನು ಸ್ವಲ್ಪ 20 ಕೋಟಿನೂ ಆಗ್ತದೆ ಸ್ವಲ್ಪ ದಿವಸಕ್ಕೆ. ಆಮೇಲೆ ಬಾಡಿವರೆಗೆ ಹೋಗ್ತಾರೆ. 2 ಅಂದರೆ ಅರ್ಥ 1000. ಅದಕ್ಕೆ 2 ಕೋಟಿ ಎಲ್ಲ ಕೆಳಗೆ ಬರೋದಿಲ್ಲ. ಅವಸರ ಪ್ರಸಂಗ ನೋಡಿ ಪದಕ್ಕೆ ಅರ್ಥ ಮಾಡಬೇಕು. ಅದು ರೂಪಾಯಿ ಯಾವ ರೂಪಾಯಿ ಸೇರಿಸ್ಬೇಕು ಅದಕ್ಕೀಗ. ಅದಕ್ಕೆ ಎತ್ರ ಅನವಸರವು ಅನ್ಯತ್ರ ಪದಂ. ಕೆಲಸತ್ತೆ ಪದ ಸೇರಿಸ್ಬೇಕು, ಕೆಲವೊಮ್ಮೆ ವಾಕ್ಯ ಸೇರಿಸ್ಬೇಕು. ಗೊತ್ತಾಯ್ತಾ? ಸ್ವರ ಸೇರೋದಲ್ಲಿ ಕೆಲಸತ್ತೆ ಹಾಕು ಪದ ಆಯ್ತು ಅಷ್ಟೇ. ಕೆಲವೊಮ್ಮೆ ಇಲ್ಲಿ ತಂದು ಹಾಕು ಇನ್ನೊಂದು ಅರ್ಥ ಬರ್ತದೆ. ಅಂಗಡಿ ಹೋಗಿ ತೊಗೊಂಡು ಬಾ ಇದು ವಾಕ್ಯನ ಸೇರಿಸ್ಬೇಕಲ್ಲಿ, ಪದ ಸೇರಿಸ್ಬೇಕು ಕೆಲವು ಕಡೆಗೆ. ನೀತಿ ಇದರ ಶಾಸ್ತ್ರದ ನೀತಿ ಇದು. ಸಾವಕಾಶೇ ನ ತದ್ಭವೆ, ಸಾವಕಾಶೇ ನ ತದ್ಭವೆ. ಎಲ್ಲಿ ಇಂಥ ಅವಕಾಶ ಇದ್ದಾಗ ಬರುತ್ತೆ, ಇಲ್ಲದೆ ಹೋದರೆ ಸೇರ್ಸಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಸಾವಕಾಶವಿದ್ದಾಗ, ಸಾವಕಾಶ ಅಂದರೆ ಕರ್ತವ್ಯ ಸೇರ್ಸೋಕ್ಕೂ ಬರುತ್ತೆ, ಅಕರ್ತವ್ಯ ಸೇರ್ಸೋಕ್ಕೂ ಬರುತ್ತೆ. ಇಲ್ಲಿ ಅಲ್ಲೇ ಇದ್ದಾಗ ಪ್ರಶ್ನೆ ಇಲ್ಲ, ಅಲ್ಲೇ ಕರ್ತವ್ಯ ಅಂತ ಹೇಳಿದ್ರೆ ಹೇಳಲೇಬೇಕಾಗಿಲ್ಲ. ಹಿಡಿತಿಲ್ಲ. ಇದು ಭಾರಿ ವಿಶೇಷ. ಇದು ರೂಲ್ಗಳು ಮಧ್ಯೆ ಮಧ್ಯೆ ಇದು ಎಲ್ಲ ಟೀಕಾರ ಲಿಂಕ್ ಮಾಡ್ತಾ ಹೋಗ್ತಾರೆ. ತತ್ವಪ್ರಕಾಶ ವಿಶೇಷತೆ ಅಂದರೆ ಸುಮ್ಮನೆ ಹೋದರೆ ನಮಗೇನೋ ಲಿಂಕ್ ಗೊತ್ತಾಗಲ್ಲ, ಎಲ್ಲ ಜೋಡಿಸ್ತಾ ಹೋಗ್ತಾರೆ. ಆಗ ಓದೋದು ಭಾಳ ಸುಲಭ ಆಗಿಬಿಟ್ಟು. ಅದು ಮಾಡಬೇಕಾದ ಕೆಲಸ ದೊಡ್ಡ ಕೆಲಸ ಮಾಡಿದ್ರು ಅವರು. ತಮೇವಂ ವಿದ್ವಾನ್ ಅಮೃತಯ. ಈಗೆಲ್ಲ ಇದಕ್ಕೆಲ್ಲ ಈಗ ಪ್ರೂಫ್. ಈಗ ಇಷ್ಟೇ ವಿಷಯ ಹೇಳಿ ಆಯ್ತು. ಈಗ ಇಷ್ಟಕ್ಕೆಲ್ಲ ಪ್ರೂಫ್ ಕೊಡಬೇಕೀಗ. ಬ್ರಹ್ಮ ಅಂದರೆ ವಿಷ್ಣು ಹೇಗಾಗ್ತಾನೆ ಅಲ್ಲಿಂದ ಶುರುವಾಗುತ್ತೆ. ಅದೆಲ್ಲ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ತಮೇವಂ ಇದೆಲ್ಲ ಮಾಡಿ ಜಿಜ್ಞಾಸೆ ಮಾಡಬೇಕು ಅಂದ್ರಪ್ಪ ನಾವು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಬಿಡ್ತೇವೆ. ಏನು ಮಾಡಬೇಕು ಅಂದರೆ ತ್ವಮೇವಂ ವಿದ್ವಾನ್ ಅಮೃತಯ ಭವತಿ ನಾಣ್ಯ ಪಂಥ ಯನಾಯ ವಿದ್ಯತೆ. ದೇವರನ್ನು ತಿಳ್ಕೊಂಡ್ರೇ ಮುಕ್ತನಾಗ್ತಾನೆ. ಇಲ್ಲದೆ ಹೋದ್ರೆ ಇಲ್ಲ, ಬೇರೊಂದು ದಾರಿ ಇಲ್ಲ. ಇಲ್ಲದೆ ಹೋದ್ರೆ ಇಲ್ಲ ಒಂದು, ಬೇರೊಂದು ದಾರಿ ಇಲ್ಲ ಒಂದು. ಇಷ್ಟು ಹೇಳಿದ ಮೇಲೆ ಜಿಜ್ಞಾಸ ಕರ್ತವ್ಯ ಅಂತ ಅಕರ್ತವ್ಯನೇ. ಈಗ ಕರ್ತವ್ಯ ಅಂತ ಆಯ್ತು. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ದೇವ್ರನ್ನ ಪ್ರೀತನಾದರೆ ಮೋಕ್ಷ ಕೊಡ್ತಾನೆ. ಪ್ರೀತನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಈಗ ಅವು ಏನು ತಿಳ್ಕೊಬೇಕಾಗತ್ತಾಗ? ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ. ಜ್ಞಾನ ಇದ್ದವ್ರ ಮೇಲೆ ಪ್ರೀತಿ ದೇವರಿಗೆ ಇನ್ಯಾರ ಮೇಲೂ ಬರೋದಿಲ್ಲ. ಆದ್ದರಿಂದ ನಾವು ಜ್ಞಾನ ಹೊಂದಬೇಕು. ಜ್ಞಾನ ಜಿಜ್ಞಾಸೆ ಮಾಡಬೇಕು. ಸೊ ಮಾಡಬೇಕು ಅಂತ ಆಯ್ತು, ಹೊರತು ಬಿಡಬೇಕು ಅಂತ ಆಗಲಿಲ್ಲ. ಯಮೈವೇಶ ವೃಣುತೆಯೇ ತೇನ ಲಭ್ಯ. ದೇವರು ಅನುಗ್ರಹ ಮಾಡೋದು ಕೂಡ ತನ್ನನ್ನು ತಿಳಿದವನಿಗೆ ತನ್ನನ್ನು ತಿಳಿಸ್ತಾನೆ ಅಂತ ಹೇಳಿದ್ರಿಂದ ಜ್ಞಾನದಿಂದ ಅಪರೋಕ್ಷ ಜ್ಞಾನನೇ ಹೊರತು ಇಲ್ಲವರ ಅಪರೋಕ್ಷ ಜ್ಞಾನ ಇಲ್ಲ. ಮತ್ತೊಂದು ಶ್ಲೋಕ, ಮತ್ತೊಂದು ಕೊಟೇಶನ್. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಭವಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದಿ ಶ್ರುತಿಸ್ಮೃತಿಭ್ಯ. ಇಷ್ಟೆಲ್ಲ ಕೊಟ್ಟು ಜಿಜ್ಞಾಸನ ಕರ್ತವ್ಯ ಅಂತ ಆಯ್ತೆ ಹೊರತು ಅಕರ್ತವ್ಯ ಅಂತ ಆಗಲಿಲ್ಲ ಅಂತ ಕನ್ಫರ್ಮ್ ಮಾಡಿದ್ರು. ಇಷ್ಟಾದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ದೇವರಿಗೆ ಜ್ಞಾನ ಒಂದೇ ಪ್ರಿಯನಾ? ಬೇರೇನು ಪ್ರಿಯ ಅಂತ ಅಲ್ಲಲ್ಲಿ ಹೇಳಿಲ್ವಾ? ಏನಂತ? ವಿಷ್ಣು ಪ್ರೀತ್ಯರ್ಥಂ ಪವಮಾನ ಹೋಮ ಕರಿಷ್ಯ ಅಂತ ಹೇಳ್ತೀವಲ್ಲ. ವಿಷ್ಣು ಪ್ರೀತ್ಯರ್ಥಂ ತೀರ್ಥಯಾತ್ರ ಹೇಳ್ತಾರೆ. ಅದು ಬರುತ್ತೋ ಇಲ್ವೋ? ಮತ್ತು ಅದರಿಂದ ಬರುತ್ತೆ, ಇದರಿಂದ ಬರುತ್ತೆ ಅಂದಮೇಲೆ ಅದನ್ನೇ ಇಟ್ಕೋಬಾರದು? ಪ್ರಶ್ನೆ ಬರುತ್ತಾಗ ಅದಕ್ಕೆ ಉತ್ತರ ಕೊಡ್ತಾರೆ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತುಮೇ ಮನಃ.